रत्नाकरा धौतपदां हिमालयकिरीटिनीं ब्रह्मराजर्षिरत्नाढ्यां वंदे भारत मातरಂ. ಸಾವರ್ಕರ್ರ ಕಥನವನ್ನು ಕೇಳಲಿಕ್ಕೆ ಆಗಮಿಸಿರುವ ಮಂಗಳೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳು. ಕೊನೆಯಲ್ಲಿ ಪ್ರಶ್ನೋತ್ತರ ಇದೆ ಅಂತ ಸಂಘಟಕರು ಹೇಳಿದ್ದಾರೆ. ನಾನು ಉದ್ದಕ್ಕೂ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನನ್ನ ಮುಖ್ಯ ಉದ್ದೇಶ ಇರುವುದು ಈ ನೆಪದಲ್ಲಿ ಸಾವರ್ಕರ್ರ ಬದುಕನ್ನು ನಿಮ್ಮ ಎದುರಿಗೆ ತೆರೆದಿಡಬೇಕು ಅಂತ. ಬದುಕನ್ನು ತಿಳಿಯದೆ ಹೋದರೆ ಅನೇಕ ಬಾರಿ ಅನೇಕ ಪ್ರಶ್ನೆಗಳಿರ್ತವೆ. ಒಮ್ಮೆ ಬದುಕು ಅರಿವಾದರೆ ಅನೇಕ ಪ್ರಶ್ನೆಗಳಿಗೆ ಅದರಲ್ಲಿ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಉದ್ದೇಶವಾದ್ದರಿಂದ ಉದ್ದಕ್ಕೂ ಒಂದಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹಳ ಜನರಿಗೆ ಅಚ್ಚರಿಯಾಗಿರುವಂಥ ಸಂಗತಿ, ಯಾಕೆ ಇದ್ದಕ್ಕಿದ್ದಂತೆ ಸಾವರ್ಕರ್ರ ಬಗ್ಗೆ ಎಲ್ಲರೂ ಇಷ್ಟು ಜೋರಾಗಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಾವರ್ಕರ್ರ ಜೀವಿತಾವಧಿಯ ಎರಡನೇ ಘಟ್ಟ, ಅವರ ಜೀವನವನ್ನು ಎರಡು ಭಾಗವಾಗಿ ವಿಂಗಡಿಸಬಹುದು. ಒಂದು ಕಾಲಪಾನಿಗಿಂತ ಮುಂಚಿನದ್ದು, ಎರಡನೇದು ಕಾಲಪಾನಿಯ ನಂತರದ್ದು. ಅಫ್ಕೋರ್ಸ್ ನೀವೆಲ್ಲರೂ ಹೇಳುವಂತೆ ಎರಡಕ್ಕೂ ಅಜಗಜಾಂತರವಿದೆ. ಆದರೆ ಎರಡರ ಮೂಲ ಬೀಜ ಮತ್ತು ಗುರಿ ಇವೆರಡರಲ್ಲೂ ಕೂಡ ಭಿನ್ನತೆ ಇರಲಿಲ್ಲ ಅನ್ನೋದನ್ನ ಸಾವರ್ಕರ್ರ ಬದುಕು ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸಾವರ್ಕರ್ರ ಬದುಕಿನ ಎರಡನೆಯ ಘಟ್ಟದಲ್ಲಿ ಅವರೇನು ಹಿಂದೂ ಧರ್ಮವನ್ನ ಮತ್ತು ಹಿಂದೂ ಜನರನ್ನು ಉಳಿಸುವಂತ ಪ್ರಯತ್ನ ಮಾಡಿದ್ರು, ಇದು ಅವತ್ತಿನ ಮುಸ್ಲಿಂ ಲೀಗಿನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಣ್ ಕೆಂಪಾಗುವಂತೆ ಮಾಡಿತ್ತು. ಸ್ವತಃ ಲಿಯಾಕತ್ ಅಲಿ, ಮುಸ್ಲಿಂ ಲೀಗಿನ ಒಬ್ಬ ನಾಯಕ, ಸಾವರ್ಕರ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಸಾವರ್ಕರಿಗೆ ಒಂದು ಮಾತು ಹೇಳ್ತಾನೆ. ನಾನು ಹೇಳ್ತಿರೋದು ಸಾವರ್ಕರ್ರ ಎರಡನೇ ಪಾರ್ಟ್ನ ಲೈಫ್ನಲ್ಲಿ. ಸಾವರ್ಕರ್ ಆ ವೇಳೆಗಾಗಲೇ ಇವರೆಲ್ಲರೂ ಹೇಳುವಂತ ಕ್ಷಮಾಪಣಾ ಪತ್ರವನ್ನೆಲ್ಲ ಬರೆದಾಗಿತ್ತು, ಬಿಡುಗಡೆಯೂ ಮಾಡಿಕೊಂಡು ಬಂದಿದ್ರು. ಆಗ ಮುಸ್ಲಿಂ ಲೀಗಿನ ನಾಯಕನಾಗಿರುವಂತ ಲಿಯಾಕತ್ ಅಲಿ ಖಾನ್ ಹೇಳ್ತಾನೆ, ನೀವು ಈ ದೇಶಕ್ಕೋಸ್ಕರ ಮಾಡಿರುವಂತ ತ್ಯಾಗಕ್ಕೆ, ಬಲಿದಾನಕ್ಕೆ ನಾನು ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾನೆ. ಹಂಗೆ ಹೇಳಿದ ನಂತರ ಆತ ತನ್ನ ಮುಸಲ್ಮಾನ ಅಜೆಂಡಾನ ಮುಂದಿಡ್ಲಿಕ್ಕೆ ಹೋದಾಗ ಸಾವರ್ಕರ್ ಅಷ್ಟೇ ಜೋರಾಗಿ, ನಾನು ಮುಸಲ್ಮಾನರ ಜೊತೆ ಯಾವತ್ತೂ ಸಮರ್ಥನೆ ಮಾಡ್ತೀನಿ, ಏನು ಚಿಂತೆ ಇಲ್ಲ. ಸಾವರ್ಕರ್ ಅವನೇನು ಹೇಳ್ತಾನೆ ಅಂತಂದ್ರೆ, ನೀವು ಮಾಡ್ತಿರುವಂತ ಶುದ್ಧಿ ಚಳುವಳಿಯನ್ನ, ನೀವು ಮಾಡ್ತಿರುವಂತ ಜಾತಿ ಮತ ಪಂಥಗಳ ನಡುವಿನ ಈ ಭೇದವನ್ನು ಹೋಗಲಾಡಿಸುವ ಈ ಪ್ರಯತ್ನಗಳನ್ನೆಲ್ಲ ನಿಲ್ಲಿಸಬೇಕು ಅಂತಂದಾಗ ಸಾವರ್ಕರ್ ಅಷ್ಟೇ ಜೋರಾಗಿ, ಈ ತಾಕತ್ತು ಅವತ್ತಿನ ಯಾವ ಕಾಂಗ್ರೆಸ್ ನಾಯಕರಿಗೂ ಇರಲಿಲ್ಲ, ಅಷ್ಟೇ ಜೋರಾಗಿ ಲಿಯಾಕತ್ ಅಲಿ ಖಾನಿಗೆ ಹೇಳ್ತಾರೆ, ನೀವು ಮಾಡ್ತಾ ಇರೋ ಈ ತಬ್ಲಿಗಿ ಜಮಾತ್ನ ಕೆಲಸ ಎಲ್ಲ ನಿಲ್ಲಿಸಿ, ನೀವು ಮಾಡ್ತಾ ಇರೋ ವಹಾಬಿ ಚಳವಳಿಯನ್ನೆಲ್ಲ ನಿಲ್ಲಿಸಿ, ನೀವು ಮಾಡ್ತಾ ಇರುವ ಹಿಂದೂಗಳ ಮತಾಂತರವನ್ನು ನಿಲ್ಲಿಸಿ, ಆಗ ನಾನು ಶುದ್ಧಿ ಚಳವಳಿಯನ್ನು ನಿಲ್ಲಿಸ್ತೀನಿ ಅಂತಂದ್ರೆ ಲಿಯಾಕತ್ ಅಲಿ ಖಾನ್ಗೆ ಬೇರೆ ಮಾತಿಲ್ಲದೆ ಎಂದಿನಂತೆ ಸಾವರ್ಕರ್ ಮೇಲೆ ಆರೋಪಗಳ ಸುರಿಮಲೆಯನ್ನ ಸುರಿಸ್ಲಿಕ್ಕೆ ಅಂತ ನಿಲ್ತಾನೆ ಅಂತ. ಅವತ್ತಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಚರ್ಚೆಗೊಳಗಾಗಿದ್ದು. ಆದ್ರೆ ನಾನು ನಿಮ್ಗೆ ಹೇಳಬೇಕಾಗಿರುವಂತ ಸಂಗತಿ ಏನು ಅಂತಂದ್ರೆ, ಸಾವರ್ಕರ್ರ ತ್ಯಾಗವನ್ನ ಆರಂಭದಲ್ಲಿ ಗೌರವಿಸಿ ಅವರಿಗೆ ನಮನವನ್ನ ಸಲ್ಲಿಸಿದ ಲಿಯಾಕತ್ ಅಲಿ ಖಾನ್ ಯಾವಾಗ ಈ ಮನುಷ್ಯ ನಮ್ಮ ದಿಕ್ಕಿಗೆ ಬರಲ್ಲ ಅಂತ ಗೊತ್ತಾಯ್ತೋ ಆಗ ಆರೋಪಗಳ ಸುರಿಮಳೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮ್ಗೆ ಗೊತ್ತಿರಬೇಕಾಗಿರೋ ಬೇಸಿಕ್ ಸಂಗತಿ, ಸಾವರ್ಕರ್ ಯಾಕೆ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುವಂತ ಮೂಲಭೂತ ಅವಶ್ಯಕತೆ ಇದೆ. ನಂಗೆ ಅನೇಕರು ಪ್ರಶ್ನೆ ಕೇಳ್ತಾರೆ, ದೇಶದಲ್ಲಿ ಎಷ್ಟೊಂದು ಕ್ರಾಂತಿಕಾರಿಗಳಿದ್ದಾರೆ, ಎಷ್ಟೊಂದು ಹುತಾತ್ಮರಾದ ಮಹಾಪುರುಷರಿದ್ದಾರೆ, ಯಾಕೆ ಸಾವರ್ಕರ್ರೇ ಐಕಾನ್ ಆಗ್ತಾರೆ ಅಂತ. ನಾನು ಹೇಳ್ತೀನಿ ಯಾಕೆ ಸಾವರ್ಕರ್ರೇ ಐಕಾನ್ ಆಗ್ತಾರೆ ಅಂತ. ಸಾವರ್ಕರ್ ಹುಟ್ಟಿದ ವರ್ಷ ಇದೆಯಲ್ಲ 1880ರ ದಶಕ. ಆ 80ರ ದಶಕ ಹೇಗಿತ್ತು ಅಂತಂದ್ರೆ, ನಮ್ಗೆಲ್ಲರಿಗೂ ಗೊತ್ತಿದೆ, 1857ರಲ್ಲಿ ಒಂದು ಮಹಾನ್ ಸಂಘರ್ಷ ಈ ದೇಶದಲ್ಲಿ ನಡೀತು. ಸಾವರ್ಕರ್ ಅದಕ್ಕೊಂದು ಸೂಕ್ತವಾದ ಹೆಸರು ಕೊಡುವವರೆಗೆ ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ನಮಗೆ ನಂಬಿಸಿದ್ರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಅದಕ್ಕೆ ಹೆಸರು ಕೊಟ್ಟಿದ್ರು. 1857ರ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈ ದೇಶದಲ್ಲಿ ಭಾರತೀಯರಿಗೆ ಹೆಂಗ್ ಅನ್ನಿಸ್ಬಿಟ್ಟಿತ್ತು ಅಂತಂದ್ರೆ, ಬ್ರಿಟಿಷರ ಒಂದು ಸುಪ್ರೀಂ ಪವರ್, ಇದನ್ನ ಒಟ್ಟಾರೆಯಾಗಿ ನಾವು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಒಂದು ಭಾವನೆ ಬಂದಿತ್ತು. ಅಲ್ಲಲ್ಲಿ ಹೋರಾಟಗಳು ನಡೆದಿಲ್ಲ ಅಂತಿಲ್ಲ, ಆದ್ರೆ ಮಹಾರಾಷ್ಟ್ರ ಈ ಹೋರಾಟಕ್ಕೆ ಮೊದಲ ಬೀಜವಾಪ ಮಾಡಿತು. ವಾಸುದೇವ ಬಲವಂತ ಫಡ್ಕೆಯನ್ನ ಆದ್ಯ ಕ್ರಾಂತಿಕಾರಿ ಅಂತ ಕರಿತೀವಿ. 1857ರ ಸಂಗ್ರಾಮದ ನಂತರ ಹುಟ್ಟಿ ಬಂದ ಮೊದಲ ಕ್ರಾಂತಿಕಾರಿ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಎದೆಯಲ್ಲಿ ನಡುಕ ಹುಟ್ಟಿಸಿ ಇನ್ನೊಂದು 1857ರ ಸಂಗ್ರಾಮ ಆಗಬಹುದು ಎನ್ನುವಂತ ಭಯ ತಂದಂತ ಮಹಾನ್ ಕ್ರಾಂತಿಕಾರಿ ವಾಸುದೇವ ಬಲವಂತ ಫಡ್ಕೆ.
ವಾಸುದೇವ ಬಲವಂತ ಫಡ್ಕೆಯ ಹೋರಾಟದ ನಂತರ ಈ ದೇಶದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ ಭಾಗದಲ್ಲಿ ಆಗ ಎಲ್ಲರಿಗೂ ಪ್ರೇರಣೆಯಾಗ್ತಾ ಇದ್ದಂತ ತಿಲಕರು ತಮ್ಮ ಲೇಖನಗಳ ಮೂಲಕ ಸಾಕಷ್ಟು ಪ್ರಚಾರ ಮಾಡ್ತಿದ್ರಾದ್ರೂ ಸಶಸ್ತ್ರ ಕ್ರಾಂತಿಯ ಬಗ್ಗೆ, ಒಂದು ವ್ಯವಸ್ಥಿತವಾಗಿರುವಂತಹ ಕ್ರಾಂತಿ ಜಾಲ ನಿರೂಪಣೆಯ ಬಗ್ಗೆ ಈ ದೇಶದಲ್ಲಿ ಯಾರಿಗೂ ಸಮರ್ಥವಾಗಿ ವಿಶ್ವಾಸ ಇರಲಿಲ್ಲ. ಉಲ್ಟಾ 1885ರಲ್ಲಿ ಒಂದು ಕಾಂಗ್ರೆಸ್ ನಿರ್ಮಾಣ ಆಗಿತ್ತು. ಮಿತ್ರ, ಬಹಳ ಜನರಿಗೆ ಗೊತ್ತಿಲ್ಲದ ಒಂದು ಸಂಗತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೆಲ್ಲ ಕಾಂಗ್ರೆಸ್ಸಿಗರು ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಅಂತಾರಲ್ಲ, ಒಂದು ಪ್ರಶ್ನೆ ನೀವು ಕೇಳಬೇಕು. ಇವತ್ತಿನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅಲ್ಲ, ಇದನ್ನ ಕಾಂಗ್ರೆಸ್ ಐ ಅಂತ ಕರೀತಾರೆ. 1975ರ ನಂತರ ಇಂದಿರಾ ಗಾಂಧಿ ಕಾಂಗ್ರೆಸ್ ತನ್ನದೇ ಸೆಪರೇಟ್ ಕಾಂಗ್ರೆಸ್ ಮಾಡ್ಕೊಂಡು ಕಾಂಗ್ರೆಸ್ ಐ ಅಂತ ಮಾಡಿಕೊಂಡ್ರು. ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಗೊತ್ತಿರುತ್ತೆ. ನಾನು ಚಿಕ್ಕವನಿದ್ದಾಗ ಕಾಂಗ್ರೆಸ್ ಬ್ರಾಕೆಟ್ ಅಲ್ಲಿ ಐ ಅಂತ ಇರೋದನ್ನ ನಾನು ನೋಡಿದ್ ನೆನಪಿದೆ. ಆದ್ರೆ ಕಾಲಕ್ರಮದಲ್ಲಿ ಇವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ, ಇಂದಿರಾ ಗಾಂಧಿಯ ಕಾಂಗ್ರೆಸ್ ಅನ್ನ ಪ್ರತ್ಯೇಕ ಅಂತ ಕರೆಯದೆ ಇದೇ ದೊಡ್ಡದಾಗ್ಬಿಟ್ಟಿದ್ರಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ INC ಅಂತ ಕರೆದ್ರು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟ ನಾವು ಮಾಡಿದ್ವಿ ಅಂತ ಪದೇ ಪದೇ ಹೇಳುವವರಿಗೆ ನೀವು ಅದೇ ಕಾಂಗ್ರೆಸ್ನವರು ಅಥವಾ ಇಂದಿರಾ ಕಾಂಗ್ರೆಸ್ನವರು ಅಂತ ಪ್ರಶ್ನೆ ಕೇಳಿ ಉತ್ತರ ಇಲ್ಲ. ಆದ್ರೆ ಅದೇ ಕಾಂಗ್ರೆಸ್ನವರು ಅಂತ ಹೇಳ್ಕೊಳ್ಳೋದಾದ್ರೂ ಕೂಡ, ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಳ್ಳೋದಾದ್ರೂ ಕೂಡ ನಿಮ್ಗೆಲ್ಲ ಗೊತ್ತಿರಲಿ, ಕಾಂಗ್ರೆಸ್ ಹುಟ್ಟಿದ್ದು 1885ರಲ್ಲಿ. 1885ರಲ್ಲಿ ಕಾಂಗ್ರೆಸ್ ಅನ್ನು ಹುಟ್ಟು ಹಾಕಿದ್ದು ಅಲೆನ್ ಅಕ್ಟೋವಿಯನ್ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವನು ರಿಟೈರ್ ಆದ್ಮೇಲೆ ಈ ಕಾಂಗ್ರೆಸ್ ಅನ್ನು ಹುಟ್ಟು ಹಾಕಿದ. 1857ರ ಸಂಗ್ರಾಮದಲ್ಲಿ ಎಒ ಹ್ಯೂಮ್ ಬಗ್ಗೆ ನೀವು ಇತಿಹಾಸವನ್ನು ಓದಿದ್ರೆ ಗೊತ್ತಾಗುತ್ತೆ. 1857ರ ಸಂಗ್ರಾಮದ ಕಾಲಕ್ಕೆ ಇದ್ದ ಎಒ ಹ್ಯೂಮ್ ಈ ದೇಶದ ಕ್ರಾಂತಿಕಾರಿಗಳ ಪ್ರಭಾವವನ್ನು ತಡೆಯಲಾಗದೆ, ಅವರವರ ಹೋರಾಟದ ಪರಿಯನ್ನು ತಡೆಯಲಾಗದೆ, ಆ ಬಿಸಿಯನ್ನ ತಡೆಯಲಾಗದೆ ಮುಖಕ್ಕೆ ಕಪ್ಪು ಮಸಿ ಬಳ್ಕೊಂಡು ಓಡಾಡ್ತಿದ್ದ. ಬುರ್ಕ ಹಾಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದ. ಅನೇಕ ಹಳ್ಳಿಗಳ ಜನ, ಸಾವರ್ಕರೇ ತಮ್ಮ ಕೃತಿಯಲ್ಲಿ ಬರೀತಾರೆ, ಅನೇಕ ಹಳ್ಳಿಗಳ ಜನ ಎಒ ಹ್ಯೂಮನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಘಟನೆಗಳು ಇವೆ. ಮುಂದೆ ಅವೇ ಹಳ್ಳಿಗಳನ್ನ ಎಒ ಹ್ಯೂಮ್ 1857ರ ಸಂಗ್ರಾಮದಲ್ಲಿ ಬ್ರಿಟಿಷರು ಗೆದ್ದಾಗ ಸುಟ್ಟು ಹಾಕಿದ ಅಂತ ಕೂಡ ಉಲ್ಲೇಖ ಬರುತ್ತೆ. ಇಂಥ ಎಒ ಹ್ಯೂಮ್ 1885ರಲ್ಲಿ ಕಾಂಗ್ರೆಸ್ ಅನ್ನುವಂತ ಒಂದು ಸಂಸ್ಥೆಗೆ ಅಡಿಪಾಯ ಹಾಕಿದ. ಯಾಕೆ ಹಾಕಿದ ಗೊತ್ತಾ? ಕಾಂಗ್ರೆಸ್ಸಿನ ಇತಿಹಾಸದ ಮೂಲ ಬೀಜ ನೋಡಿದರೆ ಗೊತ್ತಾಗುತ್ತೆ ಯಾಕೆ ಎಒ ಹ್ಯೂಮ್ ಇಂಥದ್ದೊಂದು ಸಂಘಟನೆ ಹುಟ್ಟಾಕಿದ ಅಂತಂದ್ರೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇದ್ರೆ ಬ್ರಿಟಿಷರಿಗೆ ಅದರ ಮೇಲೆ ಕಂಟ್ರೋಲ್ ಕಷ್ಟ. ಅಷ್ಟೂ ಹೋರಾಟಗಳನ್ನ ಒಂದು ಮುಖದಡಿ ತರಬೇಕು ಅನ್ನುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಅನ್ನು ಹುಟ್ಟಾಕಿದ. ಇಡೀ ಕಾಂಗ್ರೆಸ್ಸಿಗೆ ಒಂದು ಚೌಕಟ್ಟನ್ನು ರೂಪಿಸಿಕೊಟ್ಟ. ಏನ್ ಚೌಕಟ್ಟು ಅಂತಂದ್ರೆ, ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬಾರದು, ನಾವು ಬ್ರಿಟಿಷರ ವಿರುದ್ಧ ಅರ್ಜಿ ಪತ್ರಗಳನ್ನು ಕೊಟ್ಟು ದಯಮಾಡಿ ನಮ್ಮ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಕೇಳಿಕೊಳ್ಬೇಕು. ಹೀಗೆ ಮಾಡುವ ಮೂಲಕ ಸ್ವಾತಂತ್ರ್ಯಕ್ಕೆ ಹತ್ರ ಹೋಗುವಂತ ಪ್ರಯತ್ನ ಮಾಡಬೇಕು ಅಂತ ಅವನು ತಾನೇ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದರ ನಂತರ 1885ರ ನಂತರ ಈ ದೇಶದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಗಾದ್ರು ಅಂತಂದ್ರೆ, ಅವರೊಂದು ಅರ್ಜಿ ಬರೆಯೋದು, ವರ್ಷಕ್ಕೊಮ್ಮೆ ಸೇರೋದು, ಆ ಅರ್ಜಿಯನ್ನ ಕೊಡೋದು, ಆ ಅರ್ಜಿಯನ್ನ ಕೊಟ್ಟ ನಂತರ ಬ್ರಿಟಿಷರು ಅದನ್ನು ತಗೊಳ್ತಾರೆ, ಸ್ವೀಕರಿಸಿದ್ದೇವೆ ಅಂತ ಬರೆದು ಕೊಡ್ತಾರೆ. ಇನ್ನು 6 ತಿಂಗಳ ನಂತರ ಸೇರೋದು, ಏನಾಯ್ತು ಅಂತ ಕೇಳೋದು, ಏನೂ ಆಗ್ಲಿಲ್ಲ ಅಂತ ಸುಮ್ಮನಾಗೋದು, ಮರು ವರ್ಷ ಮತ್ತೊಂದು ಅರ್ಜಿ ಕೊಡು. ಇಡೀ ಕಾಂಗ್ರೆಸ್ಸಿನ ಹೋರಾಟ ಎಲ್ಲಿಗೆ ಬಂದು ನಿಂತ್ಕೊಂಡಿತ್ತು ಅಂತಂದ್ರೆ, ಅವರಿಗೆ ICS ಎಕ್ಸಾಮ್ ಅನ್ನ, ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅನ್ನ ನೀವು ಲಂಡನ್ ನಲ್ಲಿ ಯಾಕೆ ಮಾಡ್ತೀರಾ, ಅದು ಇಂಡಿಯಾದಲ್ಲೇ ಮಾಡಿ ಅಂತ ಕೇಳಿಕೊಳ್ಳುವ ಮಟ್ಟಿಗೆ, ನೀವು ಭಾರತವನ್ನು ಬಿಟ್ಟು ಹೋಗಿ ಅಂತಲ್ಲ, ನೀವು ಅಲ್ಲಿ ಎಕ್ಸಾಮ್ ಮಾಡೋ ಬದಲು ಇಲ್ಲಿ ಎಕ್ಸಾಮ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೌರವಯುತವಾಗಿ ರಿಕ್ವೆಸ್ಟ್ ಮಾಡುವಂತ ಚೀಪ್ ರಿಕ್ವೆಸ್ಟ್ ಗಳನ್ನ ಮುಂದಿಟ್ಟು ಕೆಲಸ ಮಾಡೋ ಪರಿ ಇಡೀ ದೇಶಕ್ಕೆ ಇದನ್ನು ಒಪ್ಪಿಸಲಾಗಿತ್ತು. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಹೊತ್ತಲ್ಲಿ ಸಮರ್ಥವಾಗಿರುವಂತ ಹೋರಾಟ ಬೇಕು. ಹಾಗಂತ ಸಮರ್ಥವಾಗಿ ಹೋರಾಟ ನಡೀಲಿಲ್ವಾ ಅಂತ ಕೇಳಿದ್ರೆ, ಚಾಫೇಕರ್ ಸಹೋದರರು 1800 ಅದೇ ದಶಕದಲ್ಲಿ ಯಾವಾಗ ಈ ದೇಶದಲ್ಲಿ ಬ್ರಿಟಿಷರ ಉಪಟಳ ಜಾಸ್ತಿ ಆಯಿತೋ, ಯಾವಾಗ ಮಹಾರಾಷ್ಟ್ರದ ನಾಸಿಕ್ ಭಾಗಕ್ಕೆ ಪ್ಲೇಗ್ ಅನ್ನೋ ರೋಗ ಅಮರಕೊಂಡಾಗ ಬ್ರಿಟಿಷರು ಒಂದು ಕಾನೂನನ್ನ ತಂದು ಈ ಪ್ಲೇಗ್ ರೋಗವನ್ನ ನಿವಾರಿಸುವಂತ ಪ್ರಯತ್ನ ಮಾಡೋ ಬದಲು ಪ್ಲೇಗ್ ರೋಗಿಗಳನ್ನೇ ಅವರನ್ನೇ ನಾಶ ಮಾಡಬೇಕು ಅಂತ ನಿಶ್ಚಯ ಮಾಡ್ತೋ,
ಆಗ 3 ಜನ, ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದ್ರು ಜಾಗೃತರಾಗಿ ನಿಂತು ಅವರ ತಂದೆ ಹರಿಕತೆ ಮಾಡ್ಕೊಂಡು ತಿರುಗಾಡ್ತಿದ್ದವು. ಈ 3 ಅಣ್ಣ ತಮ್ಮಂದ್ರು ಡಿಸೈಡ್ ಮಾಡಿದ್ರು, ನಮ್ಮ ತಂದೆ ಹರಿಕತೆ ಮಾಡ್ತಾ ಇರಲಿ, ನಾವು ಬ್ರಿಟಿಷರಿಗೆ ಪಾಠ ಕಲಿಸಬೇಕು ಅಂತ. ತಾವು ಏನು ಗರಡಿ ಮನೆಗೆ ಹೋಗ್ತಿದ್ರೋ ಅಲ್ಲೇ ಪ್ಲಾನ್ ಹ್ಯಾಚ್ ಮಾಡಿದ್ರು. ಯಾವ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ರ್ಯಾಂಡ್ ಈ ದೇಶದಲ್ಲಿ ತನ್ನ ಅತ್ಯಾಚಾರವನ್ನು ನಡೆಸಿದ್ನೋ ಅವರ ಕೊಲೆ ಮಾಡುವ ಮೂಲಕ ಬ್ರಿಟಿಷರಿಗೆ ಫಡಕೆಯ ನಂತರ ಒಂದು ಸಮರ್ಥವಾದ ಎಚ್ಚರಿಕೆ ಕೊಟ್ಟರು. ಈ ದೇಶ ಸಹಿಸಿಕೊಳ್ಳೋದಿಲ್ಲ, ಬರೀ ಅರ್ಜಿ ಗುಜರಾಯಿಸೋದಿಲ್ಲ, ಅಗತ್ಯ ಬಿದ್ರೆ ನಿಮ್ಮನ್ನ ಕೊಲೆ ಮಾಡಲಿಕ್ಕೂ ಸಿದ್ಧ ಅಂತ ಮೊದಲನೇ ಬಾರಿಗೆ ಓಪನ್ ಆಗಿ ತೋರಿಸಿದ್ರು ಆಫ್ಟರ್ ವಾಸುದೇವ್ ಬಲ್ವಂತ. ಆ ಕಾಲಘಟ್ಟದಲ್ಲಿ ಸಾವರ್ಕರ್ 8 ವರ್ಷದ ಹುಡುಗ. ಸಾವರ್ಕರ್ ಮನೆಯಲ್ಲಿ ಒಟ್ಟು 4 ಜನ. ಹಿರಿಯ ಅಣ್ಣ ಬಾಬಾರಾವ್, ಗಣೇಶ್ ರಾವ್ ಸಾವರ್ಕರ್. ಎರಡನೆಯವರು ವಿನಾಯಕ ದಾಮೋದರ ಸಾವರ್ಕರ್. ಇಂಟ್ರೆಸ್ಟಿಂಗ್ಲಿ ಇಬ್ಬರ ಹೆಸರಿಗೂ ಒಂದೇ ಅರ್ಥ. ಈ ಇಬ್ಬರಿಗೂ ಒಂದೇ ಹೆಸರು, ಮತ್ತೆ ಇಬ್ರು ಬದುಕಿನ ಗುರಿಯನ್ನು ಒಂದೇ ಮಾಡ್ಕೊಂಡ್ರು ಅನ್ನೋದು ಬಹಳ ಆಶ್ಚರ್ಯಕರವಾದ ಸಂಗತಿ. 3ನೇವಳು ತಂಗಿ, 4ನೇ ಮಗು ತೀರ್ಕೊಳ್ತು. 5ನೇವನು ಮತ್ತೊಬ್ಬ ತಮ್ಮ ನಾರಾಯಣ ಸಾವರ್ಕರ್ ಅಂತ. ದೊಡ್ಡವನಿಗೆ ಬಾಬಾ ಅಂತ ಕರೀತಿದ್ರು, ವಿನಾಯಕ ದಾಮೋದರ ಸಾವರ್ಕರ್ಗೆ ತಾತ್ಯ ಅಂತ ಕರೀತಿದ್ರು, ಅವರ ತಮ್ಮನಿಗೆ ಬಾಳ ಅಂತ ಕರೀತಿದ್ರು. 3 ಜನ ಒಂದೇ ಮನೆಯಲ್ಲಿ, 3 ಜನ ರಾಷ್ಟ್ರಕ್ಕೋಸ್ಕರ ಸಮರ್ಪಿತರಾದವು. ವಿನಾಯಕ ತುಂಬಾ ಬುದ್ಧಿವಂತ ಹುಡುಗ. ಅವನ್ ಸೂಕ್ಷ್ಮಮತಿ ಎಂತದ್ದು ಅಂತಂದ್ರೆ, ಚಿಕ್ಕ ವಯಸ್ಸಿನ ಹುಡುಗ. ಪೇಪರ್ ಅಲ್ಲಿ ಸುದ್ದಿ ಬಂದಿತ್ತಂತೆ, ಏನ್ ಬರ್ದಿದ್ರು ಅಂತಂದ್ರೆ, ಶಾಫೇಕರ್ ಸಹೋದರರು ರ್ಯಾಂಡ್ ನ ಕೊಲೆ ಮಾಡಿದ್ರು ಅಂತ ಪತ್ರಿಕೆಯಲ್ಲಿ ಬರ್ದಿದ್ದಾರೆ. ಸಿಂಪಲ್. ನಾನು ನೀವು ಓದಿದ್ರು ಏನು ಡಿಫ್ರೆಂಟ್ ಅಂತ ಅನ್ಸಲ್ಲ. ಆ ಸುದ್ದಿಯನ್ನು ಓದಿದ ಹುಡುಗ ಅಪ್ಪನ ಬಳಿಗೆ ಹೋದಂತೆ, ಅಪ್ಪ ಸುದ್ದಿ ತಪ್ಪಾಗಿ ಬರೆದಿದ್ದಾರೆ ನೋಡು. ಅಪ್ಪ ಕೇಳಿದ್ರು, ಏನ್ ತಪ್ಪಾಗಿದೆ? ಕರೆಕ್ಟ್ ಆಗಿದೆಯಲ್ಲ, ಕೊಲೆ ಮಾಡಿದ್ರು ಅಂತ. ಇಲ್ಲ ಅಪ್ಪ, ಕೊಲೆ ಮಾಡಿದ್ರು ಅಂತ ಬರಿಬಾರ್ದಾಗಿತ್ತು, ರ್ಯಾಂಡ್ ನ ಸಂಹಾರ ಮಾಡಿದ್ರು ಅಂತ ಬರೆದಿದ್ರೆ ಸರಿಯಾಗಿರ್ತಿತ್ತು ಅವರು ಅಂತ. ಚಿಕ್ಕ ಹುಡುಗ. ಅಪ್ಪನಿಗೆ ಈ ಮಾತನ್ನು ಕೇಳಿ ಸ್ವಲ್ಪ ಗಾಬರಿ ಆಯ್ತು. ಮಗ ಸ್ವಲ್ಪ ದಾರಿ ತಪ್ಪೋ ಎಲ್ಲ ಸಾಧ್ಯತೆಗಳಿವೆ. ನಮ್ಮ ಮನೆಗಳಲ್ಲೂ ಹಂಗೆ ಇರ್ತವೆ. ಮಗ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ, ಸಂಘದ ಶಾಖೆಗೆ ಹೋಗ್ತಾನೆ ಅಂದ್ರೆ ಟೆನ್ಷನ್ ಶುರುವಾಗುತ್ತೆ. ಯಾವ್ದಕ್ಕಾದ್ರೂ ಫಿಲಮ್ ಹೋದ್ರೆ ಟೆನ್ಷನ್ ಆಗುದಿಲ್ಲ, ಶಾಖೆಗೆ ಹೋದ್ರೆ ಟೆನ್ಷನ್ ಜಾಸ್ತಿ ಆಗ್ತದೆ, ಎಲ್ಲಾದ್ರೂ ಭಗತ್ ಸಿಂಗ್ ಆಗ್ಬಿಡ್ತಾನೇನೋ ಅಂತ. ಹೀಗೆ ಅವ್ರ ತಂದೆಗೆ ಸ್ವಲ್ಪ ಟೆನ್ಷನ್ ಆಯ್ತು. ಯಾವ ಕಾರಣಕ್ಕೂ ಮಗನನ್ನ ಈ ದಿಕ್ಕಿಗೆ ಕಳಿಸಬಾರದು ಅನ್ನುವಂತ ಪ್ರಯತ್ನ ಅವರದ್ದು. ಆದ್ರೆ ತಂದೆಯ ಮೇಲೆ ಅಪಾರವಾದ ಪ್ರೀತಿ. ತಾನು ಚಿಕ್ಕವನಿದ್ದಾಗಲೇ ತಾಯಿಯನ್ನು ಕಳ್ಕೊಂಡಂತ ಹುಡುಗ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಅಂತಂದ್ರೆ ಅವ್ರು ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಿದ್ದ. ಬುದ್ಧಿವಂತ ಹುಡುಗನಾಗಿದ್ದರಿಂದ ನಾಸಿಕ್ಕಿಗೆ ಕಳಿಸಿದ್ರು. ಇವರಿಗೂ ಮತ್ತು ಇವರ ಅಣ್ಣನಿಗೆ ಇದ್ದ ವೈರುಧ್ಯ ಎಂತದ್ದು ಅಂತಂದ್ರೆ, ಅಣ್ಣನಿಗೆ ಯಾವ ಸಾಧುಗಳನ್ನು ಕಂಡ್ರು ಅಪಾರವಾದ ಭಕ್ತಿ. ಯಾರಾದ್ರೂ ಕಾಲಿ ಹಾಕೊಂಡಿರೋ ವ್ಯಕ್ತಿ ನೋಡಿದ್ರೆ ಅವ್ರ ಕಾಲಿಗೆ ಹೋಗಿ ಬಿದ್ದ್ಬಿಡ್ತಿದ್ದ. ಬಿದ್ದು ಅವ್ರೇನಾದ್ರೂ ಹೇಳಿದ್ರೆ ಅದನ್ನ ಮಾಡ್ಲೇಬೇಕು ಅಂತ. ಅನೇಕರು ಆವತ್ತಿನ ದಿನಗಳಲ್ಲಿ ಸಾಧುಗಳು ತಮಗೇನಾದ್ರೂ ಹಣ ಬೇಕು ಅಂತಂದ್ರೆ, ಗಾಂಜಾಕ್ ಹಣ ಬೇಕು, ಮತ್ತೊಂದಕ್ಕೆ ಹಣ ಬೇಕು ಅಂತಂದ್ರೆ, ಅವರು ಬಾಬಾನ ಎದುರುಗಡೆ ನಿಂತ್ಕೊಂಡು ನಮ್ಗೆ ಇಂಥದ್ದಾಗ್ಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಇಷ್ಟು ಹಣ ಬೇಕು ಅಂದ್ರೆ ಇವ್ನು ಎಲ್ಲಿಂದಾದ್ರೂ ಸಂಗ್ರಹಿಸಿ ತಂದು ಕೊಡ್ತಿದ್ದ. ಆಮೇಲೆ ಅನಿಸ್ತು, ಯಾರಾದ್ರೂ ಸಮರ್ಥವಾಗಿರುವಂತ ಸಾಧುಗಳು ಬಂದ್ರೆ ಒಮ್ಮೆ ವಿನಾಯಕನಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ. ವಿನಾಯಕ ಹೋಗಿ 10 ನಿಮಿಷ ಕೂತ್ರೆ ಆ ಸಾಧುಗಳ ಬಂಡವಾಳವನ್ನೆಲ್ಲ ಬಯಲಿಗೆ ಎಳೆದು, ಈ ಸಾಧುಗಳ ಬಳಿ ಯಾವ ಸತ್ವವೂ ಇಲ್ಲ, ನೀನ್ ತಲೆ ಕೆಡಿಸ್ಕೊಳ್ಬೇಡ, ಇವ್ರ ಹಿಂದೆ ಬಿದ್ದು ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡ ಅಂತ. ಇಬ್ಬರದ್ದು ವ್ಯಕ್ತಿತ್ವ ಭಿನ್ನವಾಗಿದೆ. ಆದ್ರೆ ವಿನಾಯಕನ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ, ಆಧ್ಯಾತ್ಮದ ತುಡಿತ ಇದ್ದಂತ ತನ್ನ ಅಣ್ಣನನ್ನ ತನ್ನ ದಿಕ್ಕಿಗೆ ಕರ್ಕೊಂಡು ಬಂದು ಮಹಾನ್ ಕ್ರಾಂತಿಕಾರಿಯಾಗುವಂತೆ ಮಾಡಿ, ತನಗಿಂತ ಮೊದಲು ಕಾಲಾಪಾನಿಗೆ ಹೋಗುವಂತೆ ಆತನನ್ನೊಬ್ಬ ಸಮರ್ಥ ಕ್ರಾಂತಿಕಾರಿಯನ್ನ ರೂಪಿಸಿದ್ದು ಒಬ್ಬ ಅಪರೂಪದ ತಮ್ಮ ಅಂತ ನಾನು ಯಾವಾಗಲೂ ಭಾವಿಸಲಿಕ್ಕೆ ಇಷ್ಟಪಡ್ತೇನೆ. ಮಿತ್ರ, ನಮ್ಗೆಲ್ರಿಗೂ ಗೊತ್ತಿದೆ ವಿನಾಯಕ ದಾಮೋದರ ಸಾವರ್ಕರ್ ಕಾಲಾಪಾನಿಗೆ ಹೋದ್ರು ಅಂತ. ನಾನು ಈಗಲೇ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರ ಅಣ್ಣ ಕೂಡ ವಿನಾಯಕ ದಾಮೋದರ ಸಾವರ್ಕರ್ಗಿಂತ 1 ವರ್ಷ ಮುಂಚೆ ಕಾಲಾಪಾನಿಗೆ ಹೋಗಿದ್ರು. ಬಿಡುಗಡೆ ಇಬ್ಬರದು ಜೊತೆಯಲ್ಲೇ ಆಗಿದ್ರು. ಅಂದ್ರೆ ಅಣ್ಣನಿಗಿಂತ ಮುಂಚೆ, ತಮ್ಮನಿಗಿಂತ ಮುಂಚೆ ಅಣ್ಣ ಕಾಲಾಪಾನಿಗೆ ಹೋಗುವಷ್ಟರ ಮಟ್ಟಿಗೆ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಆದವರು. ನಾಸಿಕ್ಗೆ ಅಧ್ಯಯನಕ್ಕೆ ಅಂತ ಹೋದ ವಿನಾಯಕ ದಾಮೋದರ ಸಾವರ್ಕರ್ ಮತ್ತು ಅಣ್ಣ ಬಾಬಾರಾವ್ ಸಾವರ್ಕರ್ ಅಲ್ಲಿಗೆ ಹೋಗುವಾಗ ಅವರಿಗೆ ನಿಶ್ಚಯ ಆಗಿತ್ತು, ಈ ದೇಶದಲ್ಲಿ ಶಾಫೇಕರ್ ಸಹೋದರ ತರದವರು ಇರ್ತಾರೆ, ಈ ದೇಶದಲ್ಲಿ ವಾಸುದೇವ್ ಬಲ್ವಂತ್ ಫಡ್ಕೆಯವ್ರ ತರ ಇರ್ತಾರೆ. ಆದ್ರೆ ಸಮರ್ಥವಾಗಿ ಒಂದು ಕ್ರಾಂತಿಯ ಸೇನೆಯನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ತರುಣರು ಬೇಕಲ್ಲ. 13-14 ವರ್ಷದ ಹುಡುಗ ನಿಶ್ಚಯ ಮಾಡಿ ಅವನೇನ್ ಮಾಡಿದ ಅಂತಂದ್ರೆ, ರಾಷ್ಟ್ರಭಕ್ತ ಸಮೂಹ ಅಂತ ಒಂದು ಟೀಮ್ ಅನ್ನು ಕಟ್ಟಿದ. 6-7ನೇ ಕ್ಲಾಸಿನ ಹುಡುಗ.
ಈ ರಾಷ್ಟ್ರಭಕ್ತ ಸಮೂಹದಲ್ಲಿ ತನ್ನ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನೋದಕ್ಕೆ ಉಗ್ರ ಭಾಷಣಗಳನ್ನು ಮಾಡುವುದು. ಅವ್ನ ಭಾಷಣದ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಕೇಳ್ತಾ ಕೇಳ್ತಾ ಮೈ ಮರಿತಿದ್ರು. ಅವ್ರಿಗೆ ಬೇಕಾಗಿರುವಂತ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಲಾಠಿ ತಿರುಗಿಸೋದು, ಕತ್ತಿಯನ್ನ ಅಭ್ಯಾಸ ಮಾಡಿಸೋದು, ಇವೆಲ್ಲವನ್ನೂ ಮಾಡಿಸ್ತಿದ್ದ. ಆಮೇಲೆ ಗೊತ್ತಾಯ್ತು ಇದು ಮಾಡಿದ್ರೆ ಉಪಯೋಗ ಎಲ್ಲ, ಜನ ತಪ್ಪು ತಿಳ್ಕೊಳ್ತಾರೆ ಅಂತ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಿತ್ರ ಮೇಳ ಅಂತ ಒಂದು ಫ್ರಂಟಲ್ ಆರ್ಗನೈಸೇಷನ್ ಕಟ್ಟಿದ. ಫ್ರಂಟಲ್ ಆರ್ಗನೈಸೇಷನ್ ಏನ್ ಮಾಡ್ತಿತ್ತು ಅಂತಂದ್ರೆ, ಯಾರಾದ್ರೂ ತೊಂದರೆಯಲ್ಲಿದ್ರೆ, ಯಾರಿಗಾದ್ರೂ ಊಟಕ್ಕೆ ಕೊರತೆ ಆದ್ರೆ ಜನರಿಂದ ಹಣವನ್ನು ಸಂಗ್ರಹಿಸಿ ಅವ್ರಿಗೆ ಬೇಕಾಗಿರುವಂತ ಸೇವಾ ಕಾರ್ಯ ಮಾಡ್ತಿತ್ತು. ಒಳಗೆ ರಾಷ್ಟ್ರಭಕ್ತ ಸಮೂಹ ಪರ್ಫೆಕ್ಟ್ ಆಗಿ ನಡೀತಿತ್ತು. ಎಲ್ಲಿಂದ ಈ ಐಡಿಯಾ ಬಂತು ಅಂತಂದ್ರೆ, ಸಾವರ್ಕರ್ ಹೇಳ್ಕೊಳ್ತಾರೆ, ಇಟಲಿಯ ಮ್ಯಾಜಿನಿ ಕ್ರಾಂತಿಕಾರಿ ಸಂಘವನ್ನ ಹೀಗೆ ಕಟ್ಟಿದ್ದು, ಅದರ ಆಧಾರದ ಮೇಲೆ ಮಹಾರಾಷ್ಟ್ರದಲ್ಲಿ ಕ್ರಾಂತಿಕಾರಿ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ ಅಂತ 13ರ ಹೋರಾಟ. ಅಲ್ಲಿಂದ 2-3 ವರ್ಷಕ್ಕೆ ಅವರಿಗೆ ಗೊತ್ತಾಯ್ತು ರಾಷ್ಟ್ರಭಕ್ತ ಸಮೂಹ ಸಾಕಾಗಲ್ಲ ಅಂತ ಅಭಿನವ ಭಾರತ ಅನ್ನುವಂತ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಯನ್ನ ಸಂಘಟಿಸಿದ್ದು ಸಾವರ್ಕರ್ ಅನ್ನುವಂತ ಪುಣ್ಯಾತ್ಮ ಅನ್ನೋದು ಅಪರೂಪದ ಸಂಗತಿ ಮಿತ್ರರೆ. ಅಭಿನವ ಭಾರತ ಎಂಥ ಸಂಘಟನೆ ಆಯಿತು ಮುಂದಕ್ಕೆ ಅಂತಂದ್ರೆ, ನಾಸಿಕ್ನಲ್ಲಿ ಕೆಲಸ ಶುರು ಮಾಡ್ತು, ಪುಣೆಗೆ ಹಬ್ತು, ಆನಂತರ ಅದು ಇಡೀ ಮಹಾರಾಷ್ಟ್ರವನ್ನು ಆವರಿಸಿಕೊಳ್ತು. ಒಂದು ಹಂತದ ನಂತರ ದೇಶದ ಮೂಲೆ ಮೂಲೆಗೂ ಸ್ಪ್ರೆಡ್ ಆಯಿತು. ಕೊನೆಗೆ ಲಂಡನ್ನಿನಲ್ಲೂ ಕೂಡ ಅಭಿನವ ಭಾರತದ ಕ್ರಾಂತಿಕಾರ್ಯದ ಝೇಂಕಾರ ಮೊಳಗ್ತಲ್ಲ ಅಂತ ಒಂದು ಕ್ರಾಂತಿಕಾರಿ ಸಂಸ್ಥೆಯ ಬೀಜವನ್ನು ಹಾಕಿದ್ದು ವಿನಾಯಕ ದಾಮೋದರ ಸಾವರ್ಕರ್ ಅನ್ನುವಂಥ ಒಬ್ಬ ಸಾಮಾನ್ಯವಾದ ತರುಣ. ಈ ಎಲ್ಲ ಸಂದರ್ಭದಲ್ಲೂ ಅವರಿಗೆ ಪ್ರೇರಣೆ ಆಗ್ತಾ ಇದ್ದಿದ್ದು ಅನೇಕ ಪತ್ರಿಕೆಗಳು. ಅದರಲ್ಲಿ ಒಂದು ಪತ್ರಿಕೆ ಕಾಳ, ಶಿವರಾಮ್ ಪರಾಂಜಪೆ ಅಂತ ಅದರ ಎಡಿಟರು. ಹೇಗೆ ಬರೀತಿದ್ರು ಪತ್ರಿಕೆಯಲ್ಲಿ ಅಂತಂದ್ರೆ, ಆ ಪತ್ರಿಕೆಯನ್ನು ನೋಡ್ತಾ ಅದರಿಂದ ಪ್ರಭಾವಕ್ಕೆ ಒಳಗಾಗಿದ್ದವರು ಅವತ್ತಿನ ಎಲ್ಲ ಕ್ರಾಂತಿಕಾರಿಗಳು. ಇವರಿಗೆಲ್ಲರಿಗೂ ನಿಜವಾದ ಪ್ರೇರಣೆ ಕೊಡ್ತಾ ಇದ್ದವ್ರು ಯಾರು ಅಂತಂದ್ರೆ ತಿಲಕರು. ತಿಲಕರ ಜೊತೆ ಅವತ್ತಿನ ಎಲ್ಲ ಕ್ರಾಂತಿಕಾರಿಗಳಿಗೂ ಒಂದು ಹುಚ್ಚಿತ್ತು. ಈ ಲೈಟ್ ಇಲ್ಲದೆ ಹೋದ್ರೆ ಚಂದ, ನನಗೆಲ್ಲರೂ ಕಾಣಿಸ್ತಾರೆ, ದಯಮಾಡಿ. ತಿಲಕರು ಅವತ್ತಿನ ದಿನಗಳಲ್ಲಿ ಹೇಗಿದ್ರು ಅಂತಂದ್ರೆ, ಎಲ್ಲ ಕ್ರಾಂತಿಕಾರಿಗಳಿಗೂ ಸಾಕಷ್ಟು ಪ್ರೇರಣೆ ಕೊಡಬಲ್ಲಂತ ಒಂದು ಅಪರೂಪದ ಶಕ್ತಿಯಾಗಿದ್ರು ತಿಲಕರು. ತಿಲಕರ ಚಿಂತನೆಗೆ ಮಾರು ಹೋದಂತ ಸಾವರ್ಕರ್ರು ಅವರನ್ನು ಹೇಗಾದ್ರೂ ಭೇಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಿದ್ರು. ಆ ಒಂದು ಅವಕಾಶ ಬಂದೇ ಬಂತು. 1905ರಲ್ಲಿ ಈ ದೇಶದಲ್ಲಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷರು ಮಾಡಿದ್ರು. ಬಂಗಾಳದ ವಿಭಜನೆ ಆಗ್ಲೇಬೇಕಿತ್ತು. ಯಾಕೆಂದ್ರೆ ಬಂಗಾಳ ತುಂಬಾ ದೊಡ್ಡದಾಗಿತ್ತು. ಆದರೆ ಈ ಬಂಗಾಳವನ್ನು ಉತ್ತರ ಮತ್ತು ದಕ್ಷಿಣ ಅಂತ ವಿಭಜನೆ ಮಾಡೋದು ದೇಶದ ಹಿತದೃಷ್ಟಿಯಿಂದ ಒಳ್ಳೆದಿತ್ತು. ಆದ್ರೆ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತಾ, ಬಂಗಾಳವನ್ನು ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜಿಸಿದ್ರು. ಯಾಕೆ ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜಿಸಿದ್ರು ಅಂದ್ರೆ, ಪೂರ್ವ ಭಾಗದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ, ಅವರಿಗೊಂದು ಪ್ರತ್ಯೇಕ ಭಾಗ. ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಇವರಿಗೊಂದು ಪ್ರತ್ಯೇಕ ಭಾಗ. ಹೀಗೆ ಮಾಡಿ ಇವರಿಬ್ಬರ ನಡುವೆ ಜಗಳ ಹಚ್ಚಿ ಬಂಗಾಳದಲ್ಲಿರುವಂತ ಕ್ರಾಂತಿಕಾರಿಗಳು ಇನ್ನು ಮುಂದೆ ಕ್ರಾಂತಿಕಾರ್ಯವನ್ನು ಮರಿಬೇಕು, ತಮ್ಮ ನಡುವೆ ಕಿತ್ತಾಡುವಂತೆ ಮಾಡಬೇಕು ಅನ್ನೋದು ಬ್ರಿಟಿಷರ ಉದ್ದೇಶವಾಗಿತ್ತು. ಈ ಉದ್ದೇಶ ಎಲ್ಲ ಇರುವಾಗ ಕಾಂಗ್ರೆಸ್ ಇನ್ನೂ ಅರ್ಜಿ ಗುಜರಾಯಿಸುವಂತ ಸ್ಥಿತಿಯಲ್ಲಿತ್ತಲ್ಲ, ಆಗ ಬಂಗಾಳದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಪಡೆಗಳು ಎದ್ದು ನಿಂತು ಅವ್ರು ಹೇಳಿದ್ರು, ಕಾಂಗ್ರೆಸ್ಗಿಂತ ಮುಂದಕ್ಕೆ ಹೋಗಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಸ್ವದೇಶಿ ಆಂದೋಲನಕ್ಕೆ ಒಂದು ಬೀಜಾವಾಪವನ್ನ ಬಂಗಾಳದ ವಿಭಜನೆಯ ಕಾಲಕ್ಕೆ ಮಾಡಲಾಯಿತು. ಯಾವಾಗ ಬಂಗಾಳದ ವಿಭಜನೆಯ ಕಾಲಕ್ಕೆ ಈ ಕೆಲಸ ಮಾಡಲಾಯಿತೋ, ಇಲ್ಲಿ ತಿಲಕರು ಅದಕ್ಕೆ ಪೂರಕವಾಗಿ ಸ್ವದೇಶಿ ಚಳವಳಿ ಮಾಡಬೇಕು ನಿಶ್ಚಯ ಮಾಡಿದಾಗ ಅವರಿಗೆ ಜೊತೆಯಾಗಿ ನಿಂತಂತ ಯಾವುದಾದ್ರೂ ಟೀಮ್ ಇದ್ರೆ ಅದು ಸಾವರ್ಕರ್ ಮತ್ತು ಅವರ ಮಿತ್ರ ಬಳಗ, ಅಭಿನವ ಭಾರತದ ಬಳಗ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮಿತ್ರ, ಇಷ್ಟಕ್ಕೆ ನಿಲ್ಲಿಲ್ಲ. ಸಾವರ್ಕರ್ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ, ಇವತ್ತು ನಾನು ಉದ್ದಕ್ಕೂ ನಿಮ್ಗೆ ಅನೇಕ ಪ್ರಥಮ ಸಂಗತಿಗಳನ್ನು ಹೇಳ್ತಾ ಹೋಗ್ತೀನಿ. ಸಾವರ್ಕರ್ ಏನ್ ಮಾಡಿದ್ರು, ಈ ಅಭಿನವ ಭಾರತದ ಮೂಲಕ ಒಂದು ವಿಚಾರವನ್ನು ಮುಂದಿಟ್ರು. ಎಲ್ಲ ಪ್ರಮುಖರು ಕೂತಿದ್ದಾಗ ವಿಚಾರ ಏನು ಅಂತಂದ್ರೆ, ನಾವು ಸ್ವದೇಶಿ ಸ್ವದೇಶಿ ಅಂತ ಸುಮ್ಮನೆ ಜನರಿಗೆ ವಿಚಾರವನ್ನು ಹೇಳೋದು ಸಾಕಾಗಲ್ಲ, ಎಲ್ಲರ ಮನೆಗೂ ಹೋಗೋಣ, ಎಲ್ಲರ ಮನೆಯಲ್ಲೂ ಇರುವಂತ ವಿದೇಶಿ ಬಟ್ಟೆಯನ್ನ ಸಂಗ್ರಹಿಸಿಕೊಂಡು ಬರೋಣ, ಆ ಬಟ್ಟೆಯನ್ನ ಒಂದ್ ಕಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಸಂಭ್ರಮಿಸೋಣ, ವಿದೇಶಿ ವಸ್ತ್ರಗಳು ಸುಟ್ಟು ಅಂತ ಹೇಳೋಣ ಅಂತ ಎಲ್ರಿಗೂ ಬಹಳ ಹಿಡಿಸ್ತು. ಆದ್ರೆ ಹಿರಿತಲೆಗಳಿಗೆ ಸ್ವಲ್ಪ ಬೇಜಾರಾಯ್ತು. ಅವ್ರು ಅನ್ಕೊಂಡ್ರು, ಒಳ್ಳೆ ಬಟ್ಟೆ ಕಲೆಕ್ಟ್ ಮಾಡಿ ಸುಟ್ಟು ಬಿಟ್ರೆ ಹೇಗೆ, ಇದನ್ನ ಯಾರಿಗಾದ್ರೂ ದಾನ ಮಾಡೋಣ ಅಂತ, ಅದರಲ್ಲೇ ಒಂದು ಸ್ವಲ್ಪ ಏನಾದ್ರೂ ಹುಡುಕ್ಬಿಡೋಣ ಅಂತ. ತಕ್ಷಣ ಸಾವರ್ಕರ್ ಹೇಳಿದ್ರು, ಚಿಕ್ಕ ಹುಡುಗ, 18-19 ಹುಡುಗ ಆಗಿನ್ನು 20 ಆಗಿರ್ಲಿಲ್ಲ ಅವರಿಗೆ, 15ರಿಂದ 20 ನಡುವೆ. ಸಾವರ್ಕರ್ ಹೇಳಿದ್ರು, ಈ ಬಟ್ಟೆಯಿಂದ ನಾವು ಸುಡ್ತಾ ಇರೋದು ಏನೋ ಯಾವ್ದೋ ಬಟ್ಟೆಯನ್ನು ಸುಟ್ಬಿಡ್ತೀವಿ ಅಂತಲ್ಲ, ಆದ್ರೆ ಈ ವಿದೇಶಿ ಬಟ್ಟೆಯನ್ನು ಸುಡುವ ಮೂಲಕ ಜನರೊಳಗೆ
ಬ್ರಿಟಿಷರನ್ನೇ ಸುಟ್ಟಂತ ಭಾವನೆ ಹುಟ್ಟಾಕ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಿರೋದು ನಾವು. ಇದರಲ್ಲಿ ಬೇರೆ ಯಾವ ಕಾರ್ಯವೂ ಇಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿ. ಚಿಕ್ಕ ಹುಡುಗನಿಗೆ ಆಪರಿ ಅಪಾರವಾದ ಶಕ್ತಿ ಇತ್ತು. ಎಲ್ಲರೂ ಒಪ್ಕೊಳ್ಬೇಕು ಬೇಡ ಅನ್ನುವಂತ ಗೊಂದಲದಲ್ಲಿದ್ದಾಗ ಈ ಹಿರಿಯರು ಏನ್ ಮಾಡಿದ್ರು, ಕಾಳ ಪತ್ರಿಕೆಯಲ್ಲಿ ನೋಟಿಸ್ ಬರುವಂತೆ ಮಾಡಿದ್ರು. ಆ ನೋಟಿಸ್ ಅಲ್ಲಿ ಏನಿತ್ತು ಅಂತಂದ್ರೆ, ವಿದೇಶಿ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಬಡವರಿಗೆ ಹಂಚಿ ಬಿಡ್ತೀವಿ ಅಂತ. ಸಾವರ್ಕರ್ ತಡ ಮಾಡಲಿಲ್ಲ, ಕಾಳ ಪತ್ರಿಕೆಗೆ ಹೋದ್ರು. ಇದು ಹಂಚಲಿಕ್ಕಲ್ಲ ಸರ್, ಬೆಂಕಿ ಹಚ್ಚಲಿಕ್ಕೇನೆ, ದಯವಿಟ್ಟು ನೀವು ಹಂಗ್ ಮಾಡಬೇಕು, ನಾನು ತಿಲಕರಿಗೂ ಒಪ್ಪಿಸಿ ಬರ್ತೀನಿ ಅಂತ ಹುಡುಗ ತನ್ನ ಟೀಮನ್ನು ಕರ್ಕೊಂಡು ತಿಲಕರ ಬಳಿ ಹೋದ. ಅದಾಗ್ಲೇ ಇವರು ಮಾಡ್ತಿರುವಂತ ಅಭಿನವ ಭಾರತ ಕೆಲಸವನ್ನು ನೋಡಿದ್ದ, ಅವರ ಕಾರ್ಯಕ್ರಮಕ್ಕೆ ಬಂದಿದ್ದ ತಿಲಕರು ಅವ್ರ ಮಾತನ್ನು ಕೇಳಿ ಹೇಳಿದ್ರು, ಬಹಳ ಒಳ್ಳೆ ಕೆಲಸ. ತಿಲಕರು ಯಾವತ್ತು ತರುಣರ ಉತ್ಸಾಹವನ್ನ ದೂರ ಮಾಡ್ಲಿಕ್ಕೆ ಒಪ್ಕೊಳ್ಳೇ ಇಲ್ಲ. ಅವ್ರು ಹೇಳಿದ್ರು ಬಹಳ ಒಳ್ಳೆ ಕೆಲಸ, ಆದ್ರೆ ಒಂದ್ ಕಂಡೀಷನ್, ಹೋಳಿ ಮಾಡಲೇಬೇಕು ಅಂತಿದ್ರೆ 8-10 ಬಟ್ಟೆಯೊಂದಿಗೆ ಮಾಡಬೇಡಿ, ದೊಡ್ಡ ಪ್ರಮಾಣದ ಬಟ್ಟೆಯನ್ನು ಸಂಗ್ರಹಿಸಿ ದೊಡ್ಡದಾಗಿ ಹೋಳಿ ಆಚರಿಸಿ ಅಂತ ಇವರ ಕಲ್ಪನೆಯನ್ನು ವಿಸ್ತಾರಗೊಳಿಸಿದ್ದು ತಿಲಕರು. ಯಾವಾಗ ತಿಲಕರು ಹಿಂಗ್ ಹೇಳಿದ್ರೋ, ಈ ಹುಡುಗರಿಗೆ ಹಬ್ಬ ಅಲ್ಲ, ಮನೆ ಮನೆಗೂ ಹೋಗಿ ಅವರ ವಿದೇಶಿ ಬಟ್ಟೆಯನ್ನ ಸಂಗ್ರಹಿಸಿಕೊಂಡು ಬಂದ್ರು. ಒಂದು ದೊಡ್ಡ ಎತ್ತಿನ ಬಂಡಿ ತುಂಬುವಷ್ಟು ಬಟ್ಟೆ, ಆ ಬಟ್ಟೆಯನ್ನ ರಾಶಿ ಹಾಕಿಸಿದ್ರು. ಆ ರಾಶಿ ಹಾಕಿರುವಂತ ಬಟ್ಟೆಗೆ ಬೆಂಕಿ ಹಚ್ಚಲಿಕ್ಕೆ ತಿಲಕರೇ ಬಂದ್ರು. ಬಟ್ಟೆಗೆ ಬೆಂಕಿ ಹಚ್ಚಲಾಯಿತು. ಸಾಂಕೇತಿಕವಾಗಿ ಎಷ್ಟು ಚೆನ್ನಾಗಿತ್ತು. ಕಾಳಪತ್ರಿಕೆ ಎಡಿಟರ್ ಶಿವರಾಮ್ ಪರಾಂಜಪೆ ಅವರ ಜೊತೆಲಿ ನಿಂತಿದ್ರು. ಹಂಗೆ ನಿಂತಿರ್ಬೇಕಾದ್ರೆ ಸಾವರ್ಕರ್ ಆದಿಯಾಗಿ ಎಲ್ಲರೂ ಶಿವರಾಮ್ ಪರಾಂಜಪೆ ಅವರು ಒಂದೆರಡು ಮಾತಾಡಿ ಅಂತ ಕೇಳಿದ್ರು. ಬೆಂಕಿಯ ಕೆನ್ನಾಲಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಉರಿತಾ ಇರುವ ಬೆಂಕಿಯ ಎದುರಿಗೆ 100 ಜನ ಸೇರಿದ್ದಾರೆ, ಬ್ರಿಟಿಷರ ವಸ್ತ್ರಗಳು ನಾಶಗೊಳ್ತಾ ಇವೆ. ಆ ಹೊತ್ತಲ್ಲಿ ಶಿವರಾಮ್ ಪರಾಂಜಪೆ ಅವರು ಅರ್ಧ ಹೊತ್ತಿಕೊಂಡಿದ್ದ ಕೋಟ್ ಒಂದನ್ನು ತೆಕ್ಕೊಂಡು ಅದರ ಜೇಬಲ್ಲಿ ಕೈ ಹಾಕಿದಂತೆ ಮಾಡಿ, ಏನೋ ತೆಗೆದಂತೆ ಮಾಡಿ ಮತ್ತೆ ಕೋಟನ್ನು ಎಸೆದರು. ಅದರ ಅರ್ಥ ಏನು ಅಂತಂದ್ರೆ, ಏನೇನು ಬ್ರಿಟಿಷರು ನಮ್ಮಿಂದ ಲೂಟಿ ಮಾಡಿದ್ದಾರೋ ವಾಪಸ್ ಕಿತ್ಕೊಂಡು ಬೆಂಕಿ ಹಚ್ತೀವಿ ಅವರಿಗೆ ಅನ್ನುವಂತ ಸಂದೇಶವನ್ನ ಶಿವರಾಮ್ ಪರಾಂಜಪೆ ಅವರು ಮಾತಾಡುವಂತೆ ಕೊಟ್ಟರು. ಹೇಗಾಯ್ತು ಇದರ ಪ್ರಭಾವ ಅಂತಂದ್ರೆ, ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ವಸ್ತ್ರಗಳ ದಹನ ಕಾರ್ಯಕ್ರಮವನ್ನ ಯಾರಾದರೂ ಮಾಡಿದ್ರೆ ಅದು ಸಾವರ್ಕರ್ರೇ ಮಾಡಿದ್ದು ಅಂತ ಇವತ್ತಿನವರೆಗೂ ದಾಖಲೆ ಅವರ ಹೆಸರಲ್ಲೇ ಇದೆ. ಅದು ಸಾವರ್ಕರ್. ಆದ್ರೆ ಸಾವರ್ಕರ್ ಅಲ್ಲೇ ನಿಲ್ಲಿಲ್ಲ. ಸಾವರ್ಕರ್ ಹೇಗಿದ್ರು ಅಂತಂದ್ರೆ, 1893ರಲ್ಲಿ ತಿಲಕರು ಗಣೇಶೋತ್ಸವವನ್ನ ಜಾರಿಗೆ ಮಾಡಿದ್ರು. ಗಣೇಶೋತ್ಸವ ಮೊದಲಿಂದಲೂ ನಾವು ಮಾಡ್ತಿದ್ವಿ, ಆದ್ರೆ ಅದಕ್ಕೆ ಸಾರ್ವಜನಿಕ ಗಣೇಶೋತ್ಸವದ ಸ್ವರೂಪವನ್ನ ತಿಲಕರು ಕೊಟ್ಟರು. ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಅವರು ಮಾಡಿದ ನಿಜ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಮೊಮೆಂಟಮ್ ಅನ್ನು ತುಂಬಲಿಕ್ಕೆ ತರುಣರ ಪಡೆ ಬೇಕಾಗಿತ್ತಲ್ಲ, ಆ ತರುಣರ ಪಡೆಯನ್ನ ಅಭಿನವ ಭಾರತ ಒದಗಿಸಿಕೊಡ್ತು. 1896ರಲ್ಲಿ ತಿಲಕರು ಇಷ್ಟಕ್ಕೆ ನಿಲ್ಲದೆ ಶಿವಾಜಿ ಉತ್ಸವವನ್ನು ಮಾಡ್ಲಿಕ್ಕೆ ಶುರು ಮಾಡಿದಾಗ, ಆ ಶಿವಾಜಿ ಉತ್ಸವಕ್ಕೆ ತರುಣರನ್ನೆಲ್ಲ ಸೇರ್ಕೊಂಡು ರಾಷ್ಟ್ರೀಯತೆಯ ಬಣ್ಣವನ್ನ ಅದಕ್ಕೆ ಬಳಿಲಿಕ್ಕೆ ಸಾವರ್ಕರ್ ತಂಡ ಬಹಳ ದೊಡ್ಡದಾಗಿ ಕೆಲಸ ಮಾಡಿತು. ಒಂದೆರಡು ಸಂಗತಿಯನ್ನು ಈ ನಡುವೆ ಹಂಚಿಕೊಳ್ಬೇಕು. ಸಾವರ್ಕರ್ ಎಂತ ಅಪರೂಪದ ವ್ಯಕ್ತಿಯಾಗಿದ್ರು ಅಂತಂದ್ರೆ, ಅವರು ಯಾರನ್ನ ಮುಟ್ತಾರೋ ಅವರನ್ನ ಬಂಗಾರವಾಗಿಸುವಂತ ತಾಕತ್ತು ಸಾವರ್ಕರ್ಗೆ. ಸಾವರ್ಕರ್ ನಾಸಿಕಲ್ಲಿ ಇರ್ಬೇಕಾದ್ರೆ ಒಂದು ಗಲ್ಲಿಯಲ್ಲಿ ಒಂದು ಪುಟ್ಟ ಕೋಣೆ ಅವರದ್ದು, ಫಸ್ಟ್ ಫ್ಲೋರ್ ಕೋಣೆ. ಆ ಕೋಣೆಯಲ್ಲಿ ಕೂತಿರ್ತಿದ್ರು. ಅದೇ ಗಲ್ಲಿಯಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ 4 ರಸ್ತೆ ಕೂಡೋ ಜಾಗದಲ್ಲಿ ಒಬ್ಬ ಕುಂಟ ಕೂತಿರ್ತಿದ್ದ, ಹೆಳವ. ಆಬಾ ಪಾಂಗಳೆ ಅಂತ ಅವನ ಹೆಸರು. ಆಬಾ ದರೇಕರ್ ಅಂತ ಕರೀತಾರೆ. ಆಬಾ ದರೇಕರ್ ಪ್ರಾಬಬ್ಲಿ ಮರಾಠಿಯಲ್ಲಿ ಪಾಂಗಳೆ ಅಂತಂದ್ರೆ ಕಾಲಿಲ್ಲದವರು, ಹೆಳವ ಅನ್ನೋದಕ್ಕೆ ಆ ಪದವನ್ನು ಬಳಸ್ತಾರೆ ಅಂತ ಅನ್ಸುತ್ತೆ. ಆಬಾ ಪಾಂಗಳೆ ಅಂತ ಕರೀತಿದ್ರು. ಅವನು ಎಂತ ಅಪರೂಪದ ಕಲಾವಿದ, ಕವಿ ಅಂತಂದ್ರೆ, ತುಂಬಾ ಬಡತನದ ಫ್ಯಾಮಿಲಿಯಿಂದ ಬಂದವನು. ಎಂತ ದೊಡ್ಡ ಕವಿ ಅಂತಂದ್ರೆ, ಆ 4 ರಸ್ತೆ ಕೂಡೋ ಜಾಗದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತಿದ್ದ. ಅವನ ಸುತ್ತಲೂ ಬೇರೆ ಬೇರೆಯವರೆಲ್ಲ ಬಂದು ಕೂತ್ಕೊಳ್ತಿದ್ರು. ಅವರೆಲ್ಲರೂ ಕೂತ್ಕೊಂಡು ರಸ್ತೆಯಲ್ಲಿ ಹೋಗೋ ಬರೋ ಹುಡುಗಿಯರನ್ನ ಮನಸ್ಸೋ ಇಚ್ಛೆ ಚುಡಾಯಿಸ್ತಿದ್ರು. ಈತ ಅದಕ್ಕೋಸ್ಕರ ಕವನ ಬರೀತಿದ್ದ. ಆಶು ಕವಿ. ಯಾವ್ದಾದ್ರು ಒಂದು ಹುಡುಗಿ ಬಂದ್ಲು ಅಂದ್ರೆ ಆ ಕ್ಷಣಕ್ಕೆ ಅವಳ ಮೇಲೆ ಒಂದು ಕವನವನ್ನು ರಚಿಸಿ ಅದನ್ನು ಹಾಡ್ತಿದ್ದ. ಎಲ್ಲರೂ ವಾ 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 ಏನ್ ಚೆನ್ನಾಗಿ ಬರೆದಿದ್ಯಾ ಅಂತ ಖುಷಿ ಪಡ್ತಿದ್ರು ಇಷ್ಟೇ. ಆದ್ರೆ ಈ ಗಲ್ಲಿಗೆ ಸಾವರ್ಕರ್ ಮೇಲೆ ಸ್ವಲ್ಪ ಹೊಟ್ಟೆ ಉರಿ ಶುರುವಾಯ್ತು ಅವನಿಗೆ. ಎಲ್ಲರೂ ಇವನು ತುಂಬಾ ಚೆನ್ನಾಗಿ ಕವನ ಬರೀತಾನಲ್ಲ ಅಂತ ಹೊಗಳ್ತಾರಲ್ಲ ಅಂತ ಸ್ವಲ್ಪ ಹೊಟ್ಟೆ ಉರಿ ಅವನಿಗೆ. ಒಂದಿನ ನೋಡೇ ಬಿಡ್ಬೇಕು ಅಂತ ಸಾವರ್ಕರ್ ಬಳಿ ಹೋದ. ಸಾವರ್ಕರ್ ಎದುರಿಗೆ ಕೂತ. ಯಾವುದೋ ಒಂದು ಪದದ ಮೇಲೆ ಚರ್ಚೆ ಶುರುವಾಯ್ತು. ಚರ್ಚೆಯನ್ನ ಸಾವರ್ಕರ್ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅಂದ್ರೆ, ಇವನ ಟ್ಯಾಲೆಂಟ್ ಗೊತ್ತಿದ್ದಂತ ಸಾವರ್ಕರ್ ಆಬಾನಿಗೆ ಹೇಳಿದ್ರು, ಆಬಾ ನಿನ್ ಎಲ್ಲ ಟ್ಯಾಲೆಂಟ್ ಅನ್ನ ರಸ್ತೆಯಲ್ಲಿ ಹುಡುಗಿಯನ್ನು ಚುಡಾಯಿಸ್ಲಿಕ್ಕೆ ಬಳಸ್ತೀಯಲ್ಲ, ದೇಶದ ಕಾರ್ಯ ಯಾವಾಗ ಮಾಡೋದು ಅಂತ ಈ ದೇಶದ ಕುರಿತಂತ 4 ಸಂಗತಿಗಳನ್ನು ಹೇಳ್ತಾ ಇರುವಂತೆ ಆಬಾನ ಕಂಗಳಲ್ಲಿ ನೀರು ಧಾರಾಕಾರವಾಗಿ ಸುರಿತು. ಅವನ್ ತಾತ್ಯಾನ ಅಂದ್ರೆ ಸಾವರ್ಕರ್ರ ಕೈ ಹಿಡ್ಕೊಂಡು ಹೇಳಿದ, ತಾತ್ಯ ಇದೇ ಕೊನೆ ಕಣ, ಇನ್ಯಾವತ್ತೂ ಇಂಥ ಕವನ ಬರೆಯಲ್ಲ, ನಾನು ನಾಳೆ ನಿನಗೆ ಕವನ ಬರ ತೋರಿಸ್ತೀನಿ ಅಂತ ಮನೆಗೆ ಹೋದದ್ದು. ಆ ಆಬಾ ದರೇಕರ್
ವಾಪಸ್ ಬರಬೇಕಾದ್ರೆ ಎಂಥ ಅದ್ಭುತವಾದ ಗೀತೆಯನ್ನು ಬರೆದಿದ್ದ ಅಂತಂದ್ರೆ, ಶಿವಾಜಿ ಉತ್ಸವಕ್ಕೆ ಸೂಟ್ ಆಗುವಂತ ಒಂದು ವಿಶಿಷ್ಟವಾದ ಗೀತೆಯನ್ನು ಬರೆದಿದ್ದ ಸಾವರ್ಕರ್. ಅದೇ ಗೀತೆಯನ್ನ ಶಿವಾಜಿ ಉತ್ಸವದಲ್ಲಿ ಎಲ್ಲರ ಕೈಯಲ್ಲೂ ಹಾಡಿಸುವಂತ ಪ್ರಯತ್ನ ಮಾಡಿದ್ರಲ್ಲ ಮಿತ್ರ. ಆನಂತರ ಆಬಾ ತನ್ನ ಜೀವಮಾನದಲ್ಲಿ ಯಾವತ್ತೂ ಅಂತ ಗೀತೆಗಳನ್ನು ಬರೆದಿಲ್ಲ. ಇವತ್ತು ಆಬಾ ದರೇಕರ್ ಅಂತಂದ್ರೆ ಯಾರಿಗೂ ಗೊತ್ತಾಗುತ್ತೋ ಇಲ್ಲೋ, ಮಹಾರಾಷ್ಟ್ರದಲ್ಲಿ ಅವನ ಹೆಸರು ಸ್ವಾತಂತ್ರ್ಯ ಕವಿ ಗೋವಿಂದ ಅನ್ನುವಂತ ಹೆಸರು. ಹೆಣ್ಮಕ್ಳನ್ನ ಚುಡಾಯಿಸ್ಕೊಂಡು ಕೂತಿದ್ದಂತ ಒಬ್ಬ ಹುಡುಗ ಸ್ವಾತಂತ್ರ್ಯ ಕವಿ ಗೋವಿಂದ ಅಂತ ಇತಿಹಾಸದಲ್ಲಿ ಪ್ರಖ್ಯಾತನಾಗ್ತಾನೆ ಅಂತಂದ್ರೆ ಸಾವರ್ಕರ್ ಸಂಪರ್ಕದ ಕೆಪಾಸಿಟಿ ಅದು ಅಂತ ನಾನು ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿಯೇ ಸಾವರ್ಕರ್ ಲಂಡನ್ ಅಲ್ಲಿ ಇದ್ದಾಗ ಒಂದ್ ಮಾತನ್ನು ಹೇಳ್ತಾರೆ. ಅವಾಗ ನೆಹರು ಕೂಡ ಅಲ್ಲೇ ಇದ್ರಂತೆ.